ಯಾವುದೇ ಸಂದರ್ಭದಲ್ಲಾದರೂ ಪರವಾಗಿಲ್ಲ, ಆದ್ರೆ ಚಳಿಗಾಲದಲ್ಲಿ ನಮ್ಮ ಆರೋಗ್ಯಕ್ಕೆ ಯಾವುದೇ ಗ್ಯಾರಂಟಿ ಇರುವುದಿಲ್ಲ. ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನೆಗಡಿ ಬರುವುದು ಪಕ್ಕ. ಬೇರೆ ಸಮಯದಲ್ಲಿ ನಿರ್ಲಕ್ಷ್ಯ ಮಾಡಿದಂತೆ ಈಗ ನೆಗಡಿಯನ್ನ ನಿರ್ಲಕ್ಷಿಸಿದರೆ ಖಂಡಿತ ಜ್ವರಕ್ಕೆ ಸಂಬಂಧಪಟ್ಟ ರೋಗ ಲಕ್ಷಣಗಳು ಒಂದೊಂದಾಗಿ ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತವೆ. ಹೀಗಾಗಿ ಸಣ್ಣ ಪ್ರಮಾಣದಲ್ಲಿ ನೆಗಡಿ ಬಂದ ತಕ್ಷಣ ಹೇಗಾದರೂ ಮಾಡಿ ನಿಮ್ಮ ದೇಹದ ತಾಪಮಾನವನ್ನ ಹೆಚ್ಚು ಮಾಡಿಕೊಳ್ಳಲು ಪ್ರಯತ್ನ ಮಾಡಿ. ಇದಕ್ಕೆ ಬೆಲ್ಲ ಒಂದು ಉತ್ತಮ ಪರಿಹಾರ ಎಂದು ಹೇಳ್ತಾರೆ. ಹಾಗೆಂದು ಇದ್ದಕ್ಕಿದ್ದಂತೆ ಅಪಾರ ಪ್ರಮಾಣದಲ್ಲಿ ಬೆಲ್ಲ ತಿನ್ನಬೇಕು ಎಂದೇನಿಲ್ಲ. ನೀವು ಕುಡಿಯುವ ಕಾಫಿ ಅಥವಾ ಚಹಾದಲ್ಲಿ ಸಕ್ಕರೆ ಬದಲು ಸ್ವಲ್ಪ ಬೆಲ್ಲ ಸೇರಿಸಿ ಕುಡಿಯಿರಿ. ಮನೆಯಲ್ಲಿ ಒಂದು ವೇಳೆ ಎಳ್ಳು ಇದ್ದರೆ ಅದರ ಜೊತೆ ಬೆಲ್ಲ ಸೇರಿಸಿ ತಿನ್ನಬಹುದು. ಹೀಗೆ ಹಲವಾರು ವಿಧಗಳಲ್ಲಿ ಬೆಲ್ಲವನ್ನ ಸೇವನೆ ಮಾಡಿ ನಿಮ್ಮ ದೇಹದ ಉಷ್ಣಾಂಶ ಯಾವುದೇ ಕಾರಣಕ್ಕೂ ಕಡಿಮೆಯಾಗದಂತೆ ನೋಡಿಕೊಳ್ಳಿ. ಹಾಗಾದ್ರೆ ಚಳಿಗಾಲದಲ್ಲಿ ಬೆಲ್ಲವನ್ನ ಏಕೆ ತಿನ್ನಬೇಕು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಕೆಲವು ಶೀತ ಸಂಬಂಧಿತ ಸೋಂಕುಗಳು ನಮ್ಮ ದೇಹದಲ್ಲಿ ಅಭಿವೃದ್ಧಿಯಾಗುವುದು ನಮ್ಮ ದೇಹದ ತಾಪಮಾನ ಕುಸಿದಾಗ. ಆದ್ರೆ ಈ ಒಂದು ಸಾಧ್ಯತೆಯಿಂದ ಪಾರಾಗಬೇಕು ಅಂದ್ರೆ ನಮ್ಮ ದೇಹದ ತಾಪಮಾನ ಹೊರಗಿನ ಚಳಿ ಸಂದರ್ಭಕ್ಕೆ ಯಾವುದೇ ಕಾರಣಕ್ಕೂ ಬದಲಾಗಬಾರದು. ಹೀಗಾದಾಗ ಮಾತ್ರ ಒಳಗಿನಿಂದಲೇ ನಮ್ಮ ದೇಹದ ತಾಪಮಾನ ಬಿಸಿಯಾಗಿ ಉಳಿಯುತ್ತದೆ. ಇದಕ್ಕೆ ಬೆಲ್ಲವನ್ನ ಚಳಿಗಾಲದಲ್ಲಿ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಬೇಕು. ಮುಖ್ಯವಾಗಿ ಹೇಳ್ಬೇಕೆಂದ್ರೆ ಜಿಂಕ್ ಮತ್ತು ಸೆಲೆನಿಯಂ ಅಂಶಗಳ ಪ್ರಮಾಣ ಬೆಲ್ಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಅಭಿವೃದ್ಧಿ ಪಡಿಸುವುದರ ಜೊತೆಗೆ ಸೋಂಕುಗಳ ವಿರುದ್ಧ ನಿಮ್ಮನ್ನ ರಕ್ಷಣೆ ಮಾಡಬಲ್ಲದು. ಇದರ ಜೊತೆಗೆ ನಿಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನ ಕೂಡ ಇದು ಹೆಚ್ಚು ಮಾಡುತ್ತದೆ. ಹೀಗಾಗಿ ಆರೋಗ್ಯಕರವಾದ ಆಹಾರಗಳನ್ನ ಸೇವನೆ ಮಾಡಬೇಕು ಎಂದುಕೊಂಡ್ರೆ ಅದರಲ್ಲಿ ಬೆಲ್ಲವನ್ನ ನೀವು ಸೇರಿಸಿಕೊಳ್ಳಬೇಕು. ಇನ್ನು ಬೆಲ್ಲವನ್ನ ಸೇವನೆ ಮಾಡುವುದರಿಂದ ನಮ್ಮ ಶ್ವಾಸಕೋಶದ ಆರೋಗ್ಯ ಚೆನ್ನಾಗಿರುತ್ತದೆ. ಶ್ವಾಸಕೋಶದಲ್ಲಿ ಯಾವುದಾದರೂ ಕಿರಿಕಿರಿ ಕಂಡು ಬಂದರೆ ಅಥವಾ ಗಂಟಲಿನ ಭಾಗದಲ್ಲಿ ನೋವು ಕಾಣಿಸಿದರೆ ಅದನ್ನ ಹೋಗಲಾಡಿಸಲು ಬೆಲ್ಲ ನಿಮಗೆ ಸಹಾಯ ಮಾಡಬಲ್ಲದು. ನಿಮ್ಮ ಇಡೀ ದೇಹದ ತಾಪಮಾನವನ್ನ ಬೆಚ್ಚಗೆ ಇರಿಸುವುದರ ಮೂಲಕ ನಿಮ್ಮ ಉಸಿರಾಟ ತೊಂದರೆಯನ್ನ ಪರಿಹಾರ ಮಾಡುತ್ತದೆ. ಇನ್ನು ಚಳಿಗಾಲದಲ್ಲಿ ಕೊಬ್ಬಿನಾಂಶ ಇರುವಂತಹ ಆಹಾರ ಪದಾರ್ಥಗಳನ್ನ ಒಂದು ವೇಳೆ ಸೇವನೆ ಮಾಡಿದರೆ ನಿಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಕುಂಠಿತವಾಗುತ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ಬೆಲ್ಲ ಸೇವನೆ ಮಾಡುವುದರಿಂದ ನಿಮ್ಮ ಅಜೀರ್ಣತೆ ಸಮಸ್ಯೆ ಮತ್ತು ಗ್ಯಾಸ್ಟ್ರಿಕ್ ದೂರವಾಗುವುದು ಮಾತ್ರವಲ್ಲದೆ ನಿಮ್ಮ ಮಲಬದ್ಧತೆ ಸಮಸ್ಯೆ ಪರಿಹಾರವಾಗುತ್ತದೆ ಮತ್ತು ನಿಮ್ಮ ಜೀರ್ಣಶಕ್ತಿಯನ್ನ ಹೆಚ್ಚು ಮಾಡಲು ಅಗತ್ಯವಾಗಿ ಬೇಕಾಗಿರುವ ಆಮ್ಲಗಳು ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುತ್ತವೆ. ಇನ್ನು ಯಾವಾಗ ನೀವು ಬೆಲ್ಲವನ್ನ ಸೇವನೆ ಮಾಡಲು ಮುಂದಾಗುತ್ತೀರಿ ಆ ಸಂದರ್ಭದಲ್ಲಿ ನಿಮ್ಮ ದೇಹದ ಪ್ರಕ್ರಿಯೆ ನೇರವಾಗಿ ಚಳಿಗಾಲದ ವಿರುದ್ಧ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತದೆ. ಅಂದ್ರೆ ಚಳಿಗಾಲದ ಸಂದರ್ಭದಲ್ಲಿ ನಿಮ್ಮ ರಕ್ತನಾಳಗಳು ಸ್ವಲ್ಪ ತಮ್ಮ ಗಾತ್ರವನ್ನ ಕಡಿಮೆ ಮಾಡಿಕೊಳ್ಳುತ್ತವೆ. ಆದ್ರೆ ಬೆಲ್ಲವನ್ನ ಸೇವನೆ ಮಾಡುವುದರಿಂದ ರಕ್ತನಾಳಗಳು ಹಿಗ್ಗುತ್ತವೆ. ಹೀಗಾಗಿ ರಕ್ತ ಸಂಚಾರದಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಹೃದಯದ ಮೇಲೆ ಒತ್ತಡ ಇಲ್ಲದಂತೆ ನಿಮ್ಮ ಪ್ರತಿಯೊಂದು ಅಂಗಾಂಗಗಳ ಕಾರ್ಯಚಟುವಟಿಕೆಗಳು ನಡೆಯುತ್ತವೆ. ಇನ್ನು ಬೆಲ್ಲದಲ್ಲಿ ಇನ್ನೊಂದು ನೀವು ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಅದು ಆಂಟಿ ಆಕ್ಸಿಡೆಂಟ್ ಅಂಶಗಳು. ಇವುಗಳ ಕಾರಣದಿಂದ ನಿಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ ಅಂಶಗಳ ಹಾವಳಿ ಇರುವುದಿಲ್ಲ. ನಿಮ್ಮ ಚರ್ಮದ ಆರೋಗ್ಯ, ತಲೆ ಕೂದಲಿನ ಸೊಂಪಾದ ಬೆಳವಣಿಗೆ ಇತ್ಯಾದಿಗಳ ಜೊತೆಗೆ ನೋವು ಮತ್ತು ಉರಿಯೂತ ದೂರವಾಗುತ್ತದೆ. ಹೀಗಾಗಿ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಚಳಿಗಾಲದಲ್ಲಿ ಕಂಡುಬರುವುದಿಲ್ಲ. ಇನ್ನು ನಮ್ಮ ದೇಹದಲ್ಲಿ ನಾವು ಆಹಾರ ಸೇವನೆ ಮಾಡಿದ ನಂತರ ಅದು ವಿಷಕಾರಿ ತ್ಯಾಜ್ಯವಾಗಿ ಬದಲಾಗಿ ನಮ್ಮ ದೇಹಕ್ಕೆ ನಾನಾ ರೀತಿಯಲ್ಲಿ ಹಿಂಸೆಯನ್ನ ನೀಡುತ್ತದೆ. ಇದರಿಂದ ಬಹಳಷ್ಟು ಕಾಯಿಲೆಗಳು ಸಹ ನಮಗೆ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಮೊದಲು ನಮ್ಮ ದೇಹವನ್ನ ನಾವು ಸ್ವಚ್ಛ ಮಾಡಿಕೊಳ್ಳುವ ಕಡೆಗೆ ಪ್ರಯತ್ನ ಮಾಡಬೇಕು. ಬೆಲ್ಲವನ್ನ ಸೇವನೆ ಮಾಡುವುದರಿಂದ ಕೇವಲ ದೇಹದಲ್ಲಿ ಮಾತ್ರವಲ್ಲದೆ ನಮ್ಮ ಲಿವರ್ ಭಾಗದಲ್ಲೂ ಕೂಡ ಸ್ವಚ್ಛತೆಯನ್ನ ಕಾಯ್ದುಕೊಳ್ಳುತ್ತದೆ ಎಂದು ಹೇಳಬಹುದು. ಇನ್ನು ಮನುಷ್ಯನಿಗೆ ಯಾವ ಸಂದರ್ಭದಲ್ಲಿ ಆರೋಗ್ಯ ಕೈ ಕೊಡುತ್ತದೆ ಎಂದು ಹೇಳಲು ಬರುವುದಿಲ್ಲ. ಆದ್ರೆ ಅದಕ್ಕೆ ಮುಖ್ಯ ಕಾರಣ ಮಾತ್ರ ಎಲ್ಲ ಒಂದು ಕಡೆ ಶೀತ, ನೆಗಡಿ, ಕೆಮ್ಮು, ಜ್ವರ ಇತ್ಯಾದಿಗಳು ಆಗಿರಬಹುದು. ಮನೆ ಸದಸ್ಯರಿಗೆ ಕೇವಲ ಒಂದೇ ಬಾರಿ ಹುಷಾರು ತಪ್ಪಬೇಕು ಎಂದೇನಿಲ್ಲ. ಒಬ್ಬರು ಹುಷಾರು ತಪ್ಪಿದರೆ ಮತ್ತೊಬ್ಬರು ಅವರನ್ನ ನೋಡಿಕೊಳ್ಳುವ ಕಡೆಗೆ ಗಮನ ಹರಿಸಬೇಕಾಗುತ್ತದೆ. ಹೀಗಿರುವ ಸಂದರ್ಭದಲ್ಲಿ ಹುಷಾರು ತಪ್ಪಿದವರ ದೇಹದ ತಾಪಮಾನವನ್ನ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಮಾಡಲು ಮತ್ತು ಶೀತ ವಾತಾವರಣದಿಂದ ದೂರ ಮಾಡಲು 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಬೆಲ್ಲದ ಚೂರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಕುಡಿಯಲು ಕೊಡಬೇಕು. ಇದರಿಂದ ಅತ್ಯುತ್ತಮವಾದ ಆರೋಗ್ಯ ಪ್ರಯೋಜನಗಳು ಬಹಳ ಶೀಘ್ರವಾಗಿ ಲಭಿಸುತ್ತವೆ. ಇನ್ನು ಊಟವಾದ ಬಳಿಕ 1 ತುಂಡು ಬೆಲ್ಲ ತಿಂದರೆ ಅದರಿಂದ ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿಯಾಗಲಿದೆ. ಸಕ್ಕರೆಯುಕ್ತ ಪಾನೀಯಗಳನ್ನ ಸೇವನೆ ಮಾಡುವ ಬದಲು 1 ತುಂಡು ಬೆಲ್ಲ ತಿಂದರೆ ಅದು ಆರೋಗ್ಯಕಾರಿಯಾಗಿ ಜೀರ್ಣಕ್ರಿಯೆಗೆ ನೆರವಾಗುವುದು. ಹಿಂದಿನಿಂದಲೂ ಬೆಲ್ಲವನ್ನ ಜೀರ್ಣಕ್ರಿಯೆಗೆ ಸರಾಗವಾಗಲು ಬಳಸಲಾಗುತ್ತಿದೆ. ಊಟ ಆದ ನಂತರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ 1 ಗೋಲಿ ಗಾತ್ರದಲ್ಲಿ ಬೆಲ್ಲವನ್ನ ಬಾಯಿಯಲ್ಲಿ ಹಾಕಿಕೊಳ್ಳಬಹುದು. ಇಲ್ಲವೆಂದರೆ ಸಕ್ಕರೆ ಬದಲಿಗೆ ನೀವು ಹಾಲಿನಲ್ಲಿ ಕೂಡ ಬೆಲ್ಲವನ್ನ ಹಾಕಿಕೊಂಡು ಕುಡಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.
ನಿಮ್ಮ ದೇಹಕ್ಕೆ ಬೇಕಾದಂತಹ ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಸೊಪ್ಪಿನ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಹೌದು, ಈ ಸೊಪ್ಪನ್ನ ಸಾಮಾನ್ಯವಾಗಿ ತೋಟದ ಬಯಲುಗಳಲ್ಲಿ, ಮನೆಯ ಹಿತ್ತಲಿನಲ್ಲಿ, ಹೀಗೆ ನೀವು ಅನೇಕ ಕಡೆಗಳಲ್ಲಿ ಕಾಣಬಹುದು. ಈ ಸೊಪ್ಪಿನ ಗಿಡದಲ್ಲಿ 2 ರೀತಿಯ ಸೊಪ್ಪಿನ ಗಿಡವನ್ನ ನಾವು ಕಾಣ್ತೇವೆ. ಈ ಗಿಡವು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬೆಳೆಯುವ ಸಸ್ಯವಾಗಿದೆ. ಅದರಲ್ಲಿ ಒಂದು ಗಿಡ ಕಪ್ಪು ಹಣ್ಣುಗಳನ್ನ ನೀಡಿದರೆ ಮತ್ತೊಂದು ಗಿಡ ಕೆಂಪು ಹಣ್ಣುಗಳನ್ನ ನೀಡುತ್ತದೆ. ಈ ಗಿಡದಲ್ಲಿ ಕಪ್ಪು ಹಣ್ಣು ನೀಡುವ ಗಿಡವನ್ನ ಎಲ್ಲರೂ ಬಳಸುತ್ತಾರೆ. ಈ ಗಿಡಕ್ಕೆ ಅನೇಕ ಹೆಸರುಗಳು ಸಹ ಇವೆ. ಈ ಗಿಡವನ್ನು ಗಣಿಕೆ ಗಿಡ, ದ್ವಾಂಕ್ಷಮಾಚಿ, ಕಾಕಮಾಚಿ, ಕಾಕವ್ಯ ಮತ್ತು ಕಾಶಿ ಗಿಡ ಎಂದು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಈ ಗಿಡದಲ್ಲಿ ಬಿಡುವ ಕಪ್ಪು ಹಣ್ಣು ಬಹಳ ರುಚಿಯಾಗಿದ್ದು ಸ್ವಲ್ಪ ಹುಳಿಯಾಗಿರುತ್ತದೆ. ಈ ಹಣ್ಣು ನಾವು ನೇರವಾಗಿ ಸಹ ಸೇವಿಸಬಹುದು. ಇನ್ನು ಈ ಸೊಪ್ಪಿನಿಂದ ನಮಗೆ ಸಿಗುವ ಆರೋಗ್ಯದ ಲಾಭಗಳು ಏನು ಎಂಬುದನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಗಿಡವನ್ನ ಕಾಶಿ ಸೊಪ್ಪಿನ ಗಿಡದ ಹಣ್ಣು ತಿನ್ನುವುದರಿಂದ ದೇಹಕ್ಕೆ ಹೆಚ್ಚು ಕಬ್ಬಿನ ಅಂಶ ಸಹ ಸಿಗುತ್ತದೆ. ಇನ್ನು ಇದರಲ್ಲಿ ವಿಟಮಿನ್ ಬಿ ಮತ್ತು ಸಿ ಎಂಬ ಅಂಶವು ಸಹ ಹೆಚ್ಚಾಗಿ ಸಿಗುತ್ತದೆ. ನಿಮ್ಮ ಬಾಯಿಯು ಹುಣ್ಣು ಇರುವಾಗ ಕಾಶಿ ಸೊಪ್ಪಿನ ಪಲ್ಯ ಅಥವಾ ಸೊಪ್ಪಿನ ಸಾಂಬಾರು ಮಾಡಿ ಸೇವಿಸಿದರೆ ಬಹಳ ಬೇಗ ಬಾಯಿ ಹುಣ್ಣು ಗುಣವಾಗುತ್ತದೆ. ಮಹಿಳೆಯರು ಅತಿಯಾದ ಮುಟ್ಟಿನ ಸಮಯದಲ್ಲಿ ಗಣಿಕೆ ಸೊಪ್ಪು ಪಲ್ಯ ಅಥವಾ ಸಾಂಬಾರ್ ಮಾಡಿ ತಿನ್ನುವುದರಿಂದ ಬಹಳ ಬೇಗ ಸ್ರಾವ ನಿಯಂತ್ರಣಕ್ಕೆ ಬರುತ್ತದೆ. ನಿಮ್ಮ ದೇಹದಲ್ಲಿ ಬಹಳ ಉಷ್ಣಾಂಶ ಹೆಚ್ಚಾಗಿ ಮೂಗಿನಲ್ಲಿ ರಕ್ತಸ್ರಾವ ಆಗುವ ಸಮಯದಲ್ಲಿ ಈ ಸೊಪ್ಪಿನ ಪಲ್ಯ ಸೇವನೆ ಮಾಡಿದರೆ ಬಹಳ ಬೇಗನೆ ನಿಮಗೆ ಸ್ರಾವ ಕಡಿಮೆಯಾಗುತ್ತದೆ. ಇನ್ನು ನಿಮ್ಮ ದೇಹದಲ್ಲಿ ರಕ್ತವು ಕೆಟ್ಟು ಸಣ್ಣ ಸಣ್ಣ ಕುರುಗಳು ಕಾಣಿಸಿಕೊಂಡ ಸಮಯದಲ್ಲಿ ನೀವು ಗಣಿಕೆ ಸೊಪ್ಪು ಚೆನ್ನಾಗಿ ಬೇಯಿಸಿ ಅದರಿಂದ ಬಂದ ರಸದ ಜೊತೆಗೆ ಸ್ವಲ್ಪ ಅರಿಶಿನ ಮಿಶ್ರಣ ಮಾಡಿ ಕುರು ಇರುವ ಜಾಗಕ್ಕೆ ಹಚ್ಚುವುದರಿಂದ ಬಹಳ ಬೇಗ ಕುರು ಮಾಯವಾಗುತ್ತದೆ. ಇನ್ನು ದೇಹದ ಮಂಡಿ ಅಥವಾ ಕೀಲುಗಳಲ್ಲಿ ಹಳೆಯ ನೋವುಗಳು ಕಾಣಿಸಿಕೊಂಡರೆ ನೀವು ಕಾಶಿ ಸೊಪ್ಪಿನ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಅರೆದು ಮಂಡಿಯ ನೋವಿನ ಜಾಗಕ್ಕೆ ಹಚ್ಚುವುದರಿಂದ ನೋವು ಶೀಘ್ರವಾಗಿ ಗುಣವಾಗುತ್ತದೆ. ಇನ್ನು ಮೂಲವ್ಯಾಧಿ ಇರುವವರು ಗಣಿಕೆ ಸೊಪ್ಪನ್ನ ಆಹಾರ ರೂಪದಲ್ಲಿ ತಿನ್ನುವುದರಿಂದ ಬಹಳ ಬೇಗ ನಿಯಂತ್ರಣ ಮಾಡಬಹುದು. ಕಾಶಿ ಸೊಪ್ಪನ್ನ ಆಹಾರ ರೂಪದಲ್ಲಿ ಸೇವನೆ ಮಾಡುವುದರಿಂದ ನಿಮ್ಮ ದೇಹದ ರಕ್ತವು ಶುದ್ಧಿಯಾಗುತ್ತದೆ. ಇದು ಮಾತ್ರವಲ್ಲದೆ ಕಾಶಿ ಸೊಪ್ಪಿನ ರಸಕ್ಕೆ ಜೇನುತುಪ್ಪ ಮಿಶ್ರಣ ಮಾಡಿ ಕುಡಿದರೆ ನಿಮ್ಮ ದೇಹದಲ್ಲಿ ಉರಿಮೂತ್ರ ಸಮಸ್ಯೆಯು ಸಹ ನಿಲ್ಲುತ್ತದೆ. ಕಾಶಿ ಸೊಪ್ಪು ಆಹಾರ ರೂಪದಲ್ಲಿ ಸೇವನೆ ಮಾಡುವುದರಿಂದ ಚರ್ಮದ ರೋಗಗಳು ಸಹ ಕಡಿಮೆಯಾಗುತ್ತದೆ. ಹೌದು, ನಿಮ್ಮ ದೇಹದಲ್ಲಿ ಬರುವ ಸರ್ಪಸುತ್ತು, ಕಜ್ಜಿ, ಇಸುಬು ಮತ್ತು ಸೋರಿಯಾಸಿಸ್ ಸೇರಿದಂತೆ ಅನೇಕ ರೋಗಗಳನ್ನ ಕಾಶಿ ಸೊಪ್ಪು ನಿವಾರಣೆ ಮಾಡುತ್ತದೆ. ಇನ್ನು ಯಾವುದಕ್ಕೂ ಒಂದು ಮಿತಿ ಇರುತ್ತೆ. ಅತಿಯಾದ ಸೇವನೆ ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ಸೊಪ್ಪನ್ನ ನಾವು ಪ್ರತಿನಿತ್ಯ ಸೇವಿಸಬೇಕಾದ್ರೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅಂದ್ರೆ ನಿಮ್ಮ ಫ್ಯಾಮಿಲಿ ವೈದ್ಯರನ್ನ ಸಂಪರ್ಕಿಸಿ ನಂತರ ಇದನ್ನ ಸೇವಿಸಿ.